ಪ್ರಕಾರ ಆ ಹುಡುಗ ಇಲ್ಲಿ ಯಾವ್ದಾದ್ರು ಮುಂಚೆ ರೆಸ್ಕ್ಯೂ ಆಪರೇಷನ್ ಮಾಡಿದೀರಾ? ಯಾವತ್ತು ಮಾಡಿಲ್ಲ. 5,000 ಅಡಿ ಇದು. 5,000 ಅಡಿ ಅದಕ್ಕಿಂತ ಜಾಸ್ತಿ ಇದೆಯಾ? ನೀನೇ ಹೇಳಿದ್ದೆ ಅಣ್ಣ, ಎಲ್ಲೇ ಹೋದ್ರು ಸೇಫ್ಟಿಯಿಂದ ಮಾಡೋಣ. ಈಗ ಕೊನೆಯ ಶಾಸ್ತ್ರ ನಾನು ಒಬ್ರೆ ಅಕಸ್ಮಾತ್ ಎಡವಟ್ಟಾದ್ರೆ ಎಷ್ಟು ಜನ ಕಷ್ಟಪಡ್ತಾರೆ ನೋಡಿ. 5 ದಿವಸ ಆಗಿರೋದ್ರಿಂದ ತೀರ್ಕೊಂಡಿರ್ಬೋದು ಅಂತ ಒಂದು ಇಂಥ ಸಣ್ಣ ಸೂಕ್ಷ್ಮ ಜಾಗಗಳಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇದೆ. ಅದೇ ಲೇಟ್ ಆಯ್ತು. ಹೆಂಗೀಗ ಟ್ರೈ ಮಾಡೋದೇ ನಮಸ್ಕಾರ ಬುದ್ಧಿ, ಇನ್ನೊಂದು ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಸೀರಿಯಸ್ಸು. ಇತ್ತೀಚೆಗೆ ಏನು ನಡೀತಿತ್ತು ಅಂದ್ಬಿಟ್ಟು ನೀವು ಸುಮಾರು ಜನ ಮೆಜಾರಿಟಿ ಆಫ್ ದೆಮ್ ನೋಡಿರ್ಬೋದು ನ್ಯೂಸಲ್ಲಿ. ಒಬ್ಬ IT ಎಂಪ್ಲಾಯಿ ಟ್ರೆಕ್ ಮಾಡೋಣ ಅಂದ್ಬಿಟ್ಟು ಸಿಟಿ ಔಟ್ಸ್ಕಟ್ಸಲ್ಲಿರೋ ಶಿವಗಂಗೆ ಬೆಟ್ಟಕ್ಕೆ ಹೋಗಿರ್ತಾರೆ. ಆದರೆ 5-6 ದಿವಸ ಆಗಿದ್ರು ಇನ್ನೂ ರಿಟರ್ನ್ ಬಂದಿರಲ್ಲ. ಪೊಲೀಸ್ ಅಧಿಕಾರಿಗಳು ಬಂದು ಕೋತಿರಾಜ್ ಅವರಿಗೆ ಕರೆದಿದ್ದಾರೆ. ತಮ್ಮ ನೀನು ಆ ಕಡೆಯಿಂದ ಬಾ, ಏನು ಸ್ವಲ್ಪ ಕವರ್ ಮಾಡೋಕ್ಕಾಗತ್ತೆ, ಆಮೇಲೆ ಒಂದು ಅವೇರ್ನೆಸ್ ರೀತಿ ಒಂದು ವಿಡಿಯೋ ಏನಾದರೂ ಮಾಡೋಕ್ಕಾಗತ್ತೆ ನೋಡೋಣ ಅಂತ ಕರೆದಿದ್ದಾರೆ. ಸೊ ನಾನು ಈಗ ಹೊರಟಿರೋದು ಶಿವಗಂಗೆ ಬೆಟ್ಟಕ್ಕೆ. ಏನಾಗತ್ತೆ, ಏನು ನಡೆಯುತ್ತೆ ಅನ್ನೋದು ನನಗಂತೂ ಒಂಚೂರು ಐಡಿಯಾ ಇಲ್ಲ. ಸದ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. 8 ಗಂಟೆ ಆಗ್ತಾ ಬಂದಿದೆ. ಸೊ ಲೆಟ್ಸ್ ಸಿ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದ್ಬಿಟ್ಟು. ಅಣ್ಣ, ಬೆಂಗಳೂರಿಂದ ಬಂದಿರೋದು. ಒಬ್ರು ಕಳ್ದೋಗಿದಾರಲ್ಲ, ನಾವು ಹುಡ್ಕೋಣ ಅಂತ ಬಂದಿದ್ವಿ. ಒಂದು ವಾರದಿಂದ ಹುಡುಕ್ತಾರ ಅವರು. ಈಗ ನಾನು ನೋಡ್ದಂಗೆ ಒಂದು ನೇರ ರೂಟ್ ಇದೆ ಅಷ್ಟೇ, ಕಳ್ದೋಗೋ ಥರ ಜಾಗಗಳಿಲ್ಲ ಬೆಟ್ಟದಲ್ಲಿ. ಹಿಂದೆಗಡೆ ಏನು ಬಿದ್ದುಬಿಟ್ಟಿದೆ ನಂಗೆ ಕಣ. ಬಿದ್ದಿದ್ರೆ ಗೊತ್ತಾಗತ್ತೆ ಬೇಲಿ. ಬಿದ್ದಿಲ್ಲ ಅವನು ಅಂತ. ಕಾಡೇನಿಲ್ಲ, ಇದೆಯಾ? ಇದೆ, ಹಿಂದೆಗಡೆ ಇದೆ. ಮುಂದೆಗಡೆ ಆದ್ರೆ ಗೊತ್ತಾಗ್ಬಿಡ್ತದೆ. ಹಿಂದೆಗಡೆ ಯಾರು ಜಾಸ್ತಿ ಜನನೂ ಹೋಗಲ್ಲ. ಸೊ ಗೈಸ್, ಅಣ್ಣ ಬಂದಿದ್ದಾರೆ. ಇಲ್ಲಿ ಯಾವ್ದಾದ್ರು ಮುಂಚೆ ರೆಸ್ಕ್ಯೂ ಆಪರೇಷನ್ ಮಾಡಿದೀರಾ? ಯಾವತ್ತು ಮಾಡಿಲ್ಲ. 5,000 ಅಡಿ ಇದು. 5,000 ಅಡಿ. ಇದು ಜೋಗ್ ಫಾಲ್ಸ್ ಇರೋದು ಎಷ್ಟು ಅಡಿ? ಜೋಗ್ ಫಾಲ್ಸ್ ಬೇರೆ, ಅದು 900 ಅಡಿ. ಓ, ಅದಕ್ಕಿಂತ ಜಾಸ್ತಿ ಇದೆಯಾ? ಅದಕ್ಕಿಂತ ಜಾಸ್ತಿ ಇದೆ. ಓ, ಅದ್ರ 5ರಷ್ಟು ಇದೆ ಹಂಗಾರೆ. ಹೌದು, ನಮ್ಮ ರೂಲ್ಸ್ ಪ್ರಕಾರ ಸಮುದ್ರ ಮಟ್ಟದಿಂದ. ಓಕೆ. ಸಮುದ್ರನೇ ಮಟ್ಟ ಎಲ್ಲರಿಗೂ. ಅದಕ್ಕಿಂತ 5,000 ಅಡಿ. ಬಟ್ ಲೇಟೆಸ್ಟ್ ನ್ಯೂಸ್ ಏನಂತೆ ಅಣ್ಣ? ಅವನು ಏನೋ ಮಿಸ್ ಆಗಿದ್ದಾನೆ, ಅಲ್ಲಿ ಒಂದು ಸ್ಟಾಪ್ ಇಂದ ಬಿದ್ದೋಗಿದ್ದಾನೆ ಅಂತ ಹೇಳ್ತಾರೆ. ಏನೋ ಬಿದ್ದಾನ ಇಲ್ಲ ಕನ್ಫರ್ಮ್ ಇಲ್ಲ. ನಾನು ಹೋಗಿ ರೋಪ್ ಹಾಕೊಂಡು ಹುಡುಕ್ಬೇಕು. ನಮ್ ನೀವು ಒಂದ್ಸರಿ ನೀನೇ ಹೇಳಿದ್ದೆ ಅಣ್ಣ, ಎಲ್ಲೇ ಹೋದ್ರು ಸೇಫ್ಟಿಯಿಂದ ಮಾಡೋಣ, ಇಪ್ಪಟ್ಟಿಗೆ ಮದುವೆ ಆಗ್ತಾ ಇರಿ ಅಂತ. ಹಂಗಾಗಿ 1,000 ಮೀಟರ್ ರೋಪ್ ತಗೊಂಡ್ರೆ 1,000 ಅಡಿ ರೋಪ್ ತಗೊಂಡ್ಬಂದಿನಿ. 1,000 ಅಡಿ ರೋಪ್ ಹಾಕಿ ಹುಡುಕಿ. ಅವರು ಹುಡುಕಿದಾರಂತಲ್ಲ ಆಲ್ರೆಡಿ? ಹೌದು, ಅವರು NDRF ಅವರು ಕೈಯಲ್ಲಿ ಹಾಕಿದ್ದಾರೆ, ಸಿಕ್ಕಿಲ್ಲ. ಈಗ ಕೊನೆಯ ಶಾಸ್ತ್ರ. ನಾನು ಔಟ್ ಆಫ್ ಎಷ್ಟು ಟೋಟಲ್ ಎಷ್ಟು ರೆಸ್ಕ್ಯೂ ಮಾಡಿ ಲೆಕ್ಕ ಇಲ್ಲ. ನಾನು ಯಾವ್ದು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನೆನಪೇ ಇರಲ್ಲ. ಅದು ಒಂದು ಸೇವೆ ಅಂತ ಮಾಡ್ತೀನ, ಹಂಗಾಗಿ ಇದಿಲ್ಲ. ಮುಂದೆ ಹೋಗೋರೆಲ್ಲ ಟೀಮೆಲ್ಲ ಅವ್ರದ್ದೇ ಅಷ್ಟೇ. ಕೊನೆಗೆ ಅಲ್ಲಿಗೆ ಹೋಗೋದೆ. ತುಂಬ ದೊಡ್ಡದಿದೆ ಜಾಗ, ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಹೋಗ್ತಿರೋ ಟೀಮಿನ ಒಂದು ವಿಡಿಯೋ ತೆಕ್ಕೊತಾ ಇದ್ದಾರೆ. ಆಗಲೇ 11:30 12 ಗಂಟೆ ಆಗ್ತಾ ಬಂತು ನೋಡಿ. NDRF ಎಲ್ಲ ಬಂದಿದ್ದಾರೆ. ಒಬ್ಬರೇ ಅಕಸ್ಮಾತ್ ಎಡವಟ್ಟಾದರೆ ಎಷ್ಟು ಜನ ಕಷ್ಟಪಡ್ತಾರೆ ನೋಡಿ. ನೀವು ನೋಡ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಬರೀ ಹುಡ್ಕೋದೆ ಸರ್ಚ್ ಟೀಮೇ ಇದು ನೋಡಿ. ಎಲ್ಲಿವರೆಗೂ ಇದ್ದಾರೆ. ಟ್ರೆಕ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಆಮೇಲೆ ಕೆಲವೊಂದು ಜಾಗಗಳು ಯಾಕೆ ರೆಸ್ಟ್ರಿಕ್ಷನ್ ಹಾಕಿರ್ತಾರೆ ಅಂತ ಹೇಳಿದ್ರೆ ಇದಕ್ಕೇ, ಎಲ್ಲಿಂದ ಯಾವ ಥರ ಮಿಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಒಂದು ಟೀಮ್ ಹ್ಯಾಪಿ ಆಗಿ 30. ಇವ್ರು ಯಾರು ಅತಿಮಾರಲ್ಲ, ಇಷ್ಟು ಜೋರಾಗಿ ಹತ್ತುತ್ತಾದ್ರೆ ನಮಗಿನ್ನು ಜೋರಾದ್ರೆ. ಹೆಣ್ಣು ಮಕ್ಕಳು ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಆಟ್ಲಿ ತುಂಬ ವೀಕ್. ಬೇಗ ನಂಬ್ಕೊಂಡ್ಬಿಡೋದು, ಬೇಗ ಬೀದಿ ಫಲ ಆಗ್ಬಿಡೋದು. ಒಣಕೆ ಒಂದು ಕಡೆ ಹೆಣ್ಣು ಮಕ್ಕಳ ಹೆಸರು ಇತಿಹಾಸ ತಂದು ಕೊಟ್ಟಂಥವ್ರು ಹೆಣ್ಣು ಮಕ್ಕಳು. 4 ದಿವಸದಿಂದ ಒಂದು ಪಾರ್ಟ್ಸು ಸಿಕ್ಕಿಲ್ಲ. ಅವ್ನು ಬಿದ್ದವನು ಬಿದ್ದಿಲ್ಲ, ಏನೂ ಗೊತ್ತಾಯ್ತಿಲ್ಲ. ಸುಳಿವಿಲ್ಲ. ಒಟ್ಟಿನಾಗೆ ಮ್ಯಾಲೆ ಕತ್ತಿರೋನು ಕೆಳಕ್ಕೆ ರಿಟರ್ನ್ ಇಲ್ದಿಲ್ಲ. ಬಟ್ ಲಾಸ್ಟ್ ಫೋಟೋ ತೆಕ್ಕೊಂಡ್ರದು ಎಲ್ಲಿ ಅಂತ ಐಡಿಯಾ ಇದೆ? ಈ ಕಡೆ ಲಾಸ್ಟ್ ಫೋಟೋ ತಗೊಂಡು ಫುಲ್ಲು ಶಾಂತಲ ಡ್ರಾಪ್ ಅಂತ, ಅದೇ ಮೇಯ್ನು. ಅಲ್ಲಿಂದನೇ ಮಿಸ್ ಆಗಿರೋದು. ಮೇಲಿಂದ ವ್ಯೂ ನೋಡಿ ಹೇಗಿದೆ ಅಣ್ಣ. ಹೆಂಗಿದೆ ಕಾರ್ಡಿಯೋ? ನಮ್ಮ ಪೊಲೀಸ್ ಅಧಿಕಾರಿಗಳ ಪವರ್ ನೋಡಿ, ಎಲ್ಲರಿಗಿಂತ ಮೇಲೆ ಬಂದು ಕೂತಿದ್ದಾರೆ.
ಎಲ್ಲ ಕೆಳಗಿದ್ದಾರೆ ಇನ್ನು ವೆಯ್ಟಿಂಗಲ್ಲಿ. ಏನು ಯಾವ್ಯಾವ ಪ್ರಾಣಿ ಅಣ್ಣ? ಕರಡಿ, ಹಂದಿ, ಪೂರ. ಇವು ಮೂರೂ ಇನ್ ವಾಸನೆ ಬಂದರೆ ತಿನ್ನೋ ಸಾಧ್ಯತೆಗಳಿದೆ. ಬೇರೆ ಯಾವ್ದು ಹುಲಿ ಚಿರತೆ ಎಲ್ಲ 5 ದಿವಸ ಆಗಿರೋದ್ರಿಂದ ತೀರ್ಕೊಂಡಿರ್ಬೋದು ಅಂತ ಒಂದು ಗೆಸ್. ಹೈ ಇಂಟೆನ್ಸಿಟಿಯಲ್ಲಿ ಅದೇ ಇರೋದು. ಸೊ ನಮ್ಮ NDRF ಹೆಡ್ ಒಬ್ರು ಇದ್ದಾರೆ. ಅವ್ರ ಪ್ರಕಾರ ಅವ್ರು ಹೇಳೋದೇನಂದ್ರೆ, ಮೇಲ್ಗಡೆ ಈ ಥರ ಸಣ್ಣ ಸಣ್ಣ ಗ್ಯಾಪ್ ಇರುತ್ತಲ್ಲ ಅಂಥ ಕಡೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ ಅಂತ. ಮೆಜಾರಿಟಿ ಮೇಲೆಲ್ಲ ಡ್ರೋನ್ ಎಲ್ಲ ಹಾರಿಸಿ ನೋಡಿದ್ದಾರೆ, ಡ್ರೋನಲ್ಲೆಲ್ಲ ಹಾರಿಸಿ ನೋಡಿದ್ದಾರೆ. ಬಟ್ ಇಂಥ ಸಣ್ಣ ಸೂಕ್ಷ್ಮ ಜಾಗಗಳಲ್ಲಿ ಅಷ್ಟು ಪಕ್ಕ ಮೇಲಿಂದ ನೋಡೋಕ್ಕಾಗಿರಲ್ಲ. ಅಂಥ ಜಾಗದಲ್ಲೇ ಅಣ್ಣ ಈಗ ಇಳಿದು ನೋಡೋಕ್ಕಾಗೋದು. ಇನ್ನೊಂದು ಅರ್ಧ ಗಂಟೆ 1 hour ಎಲ್ಲ ಮೇಲೆ ಹೋಗ್ತೀವಲ್ಲ, 40 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಸರ್ಚ್ ಮಾಡಾಗಿದೆ. ಅದೇನಾದರೂ ಕಾಣಿಸ್ಕೊಂಡಿರೋ ಸಾಧ್ಯತೆಗಳು? ಎಷ್ಟು ಕಿಲೋಮೀಟರ್ವರೆಗೂ ಪೂರ್ತಿ ನೋಡಿರ್ತೀರ ಅಕ್ಕಪಕ್ಕ? ಸುಮಾರು ಬೆಟ್ಟದ ರೌಂಡ್ ಹಾಕಿದೆ ಸರ್. ಪೂರ್ತಿ ಈ ಕಡೆಯಿಂದ ಒಂದು ಟೀಮು, ಆ ಕಡೆಯಿಂದ ಎರಡು ಕಡೆ ಡ್ರೋನು ಮತ್ತೆ ಫಿಸಿಕಲ್ ಆಗಿ ಚೆಕ್ ಮಾಡಿದೆ. ಲೋಕಲ್ಸ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಲ್ಲ, ಅವರು ಒಟ್ಟಿಗೆ ಸೇರಿ ಎಲ್ಲ ನೋಡ. ಜನಸಾಗರ ಒಬ್ಬರನ್ನ ಹುಡ್ಕಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಶಿವ ಪಾರ್ವತಿ ಹತ್ರ ಬಂದಾಗಿದೆ. ಆಲ್ಮೋಸ್ಟ್ 75% ಬಂದಿದ್ದೀವಿ. ಇನ್ನು ಮೇಲೆ 25% ಹೋಗ್ಬೇಕು. ಇಲ್ಲಿ ಆ್ಯಕ್ಚುಲಿ 2 ಟೀಮ್ ಡಿವೈಡ್ ಮಾಡಿದ್ವಿ. ಇಲ್ಲೊಂದು ಬರ್ತಿದ್ದೀವಿ, ಆ ಕಡೆಯಿಂದ ಒಂದು ಟೀಮ್ ಹೋಗ್ತಾ ಇದೆ. ಎಲ್ಲಣ್ಣ ಮೇಲೆ ಬರೋದೇ ಲೇಟ್ ಆಯಿತು. ಹೆಂಗೀಗ ಟ್ರೈ ಮಾಡೋದೆ ಬಿಡಂಗಿಲ್ಲ. ಎತ್ಸಿ ಏನಾಗುತ್ತೋ. ಮೇಲ್ ಬಂದಿದ್ದಟ್ಟಿಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಕಾಣೆ ಆಗಿರುವಂತಹ ವ್ಯಕ್ತಿ ಲಾಸ್ಟ್ ನೋನ್ ಸ್ಪಾಟ್ ಬಂದು ಈ ಕಂಬಿ ಆ ಕಡೆಗೆ ಹೋಗಿ ಮಲ್ಕೊಂಡಿದ್ದಂತೆ. ಇಲ್ಲಿಗೆ ಬಂದಿರುವಂಥ ಟೂರಿಸ್ಟ್ ಒಬ್ಬರು ಸೆಲ್ಫಿ ತೊಗೊಂಡಿರ್ಬೇಕಾದ್ರೆ ಆ ಬ್ಯಾಕ್ಗ್ರೌಂಡಲ್ಲಿ ಆ ಹುಡುಗ ಓಡಾಡಿರೋದು ಕಂಡಿದೆ. ಸೊ ಲಾಸ್ಟ್ ನೋನ್ ಸ್ಪಾಟು ಅಥವಾ ಲಾಸ್ಟ್ ಒಂದು ಇಲ್ಲಿದ್ದಾನೆ ಅಂತ ಒಂದು ಗೊತ್ತಾಗಿರೋದೇ ಆ ಕಂಬಿ ಆ ಕಡೆ ಹೋಗಿ. ನಾವು ಬಂದು ಭಾನುವಾರ ಒಂದು ಬ್ಯಾಚ್ ಬಂದು ಹೋಗೋಣ. ಇಲ್ಲಿ ಕೆಳಗಡೆ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಯಾವ್ಯಾವ ಬಾಡಿಗಳು ಬಿದ್ರು ಅದೇ ಜಾಗಕ್ಕೆ ಹೋಗಿ ಬೀಳಬೇಕು. ನಾವು ಆ ಜಾಗ ತಕ್ಕ ಹೋಗಿದ್ದೀವಿ. ಈ ಸ್ಪಾಟಿಗೆ ಬೀಳ್ಬೇಕಣ್ಣ. ನಿನ್ನೆ ಒಂದು ದಿವಸ ನೋಡ್ರಿ ಈ ಕಡೆಯಿಂದ ಒಂದು ಬ್ಯಾಚ್ ಬಂದಿತ್ತು ಸೋಮವಾರ. ನಾವು ಒಂದು ಬ್ಯಾಚ್ ಇಲ್ಲಾಸಿಂದ ಬಂದು ಇದೆಲ್ಲ ಈ ಫುಲ್ ಸರೌಂಡಿಂಗ್ ಸರ್ಚ್ ಮಾಡಿದೀವಿ ಅಣ್ಣ. ಕೆಳಗಡೆ ಎಷ್ಟು ಪೂರ್ತಿ ಆಗಿದೆ? ಹಂಗಾದ್ರೆ ಪೂರ್ತಿ ಕೆಳಗಡೆ ಆಗಿದೆ ಅಣ್ಣ. ತೊಂದರೆ ಆಗಿತ್ತು ಒಬ್ರಿಗೆ. ಏನಂದ್ರೆ ಮೊನ್ನೆ ಸೋಮವಾರ ಇಲ್ಲ ಸೋದು ಅಂದ್ರೆ ಹೆಬ್ಗಾಡ್ಸ್ ಅಂತ ಬರುತ್ತೆ. ಅದು ಬಂದು ಒಂದು 5 ಮೇಲೆ ಕಚ್ಚಿದ್ರೆ ಒಂದು ನಾಗರ ವಿಶ್ವ ಸಮ ಅದು ಬಂದು ಇಲ್ಲಿ ಹೋಗಿ ಇರ್ಬೇಕಾರೆ ಅಲ್ಲಿ ಎಲ್ಲ ಫುಲ್ಲು ಬಿದ್ರು ಮಳೆ. ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎತ್ತ ಕಡ್ಡಿ ಟಚ್ ಆಗ್ಬಿಟ್ಟಿದೆ. ಅದು ಗೂಡು ಕಿತ್ತೋಗೈತೆ. ಅದು ಒಬ್ರು ಪೊಲೀಸ್ನವ್ರಿಗೆ ಏನ ಮಿನಿಮಮ್ ಅಂತ 10 ರಿಂದ 15 ಕಚ್ಬಿಟ್ಟವೆ. ಅವ್ರ ಪಾಪ ಅವ್ರಿಗೆ ಜೀವಕ್ಕೆ ಏನು ಅಪಾಯ ಆಗಿಲ್ಲ. ಅವ್ರಿಗೆ ಆರಾಮಾಗಿ ಹುಷಾರಾಗವ್ರಿ. ಅಲ್ಲಿ ಓದ್ತಿದ್ದಂಗೆ ನಾವು ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಇಲ್ಲ ನೋಡ್ತೀವಿ. ಈ ಜಾಗನಾ ಅಣ್ಣ? ಇದೇ ಜಾಗ ನೀವು ನಿಂತಿದ್ದೀರಲ್ಲ, ಅದೇ ಜಾಗ. ಇಲ್ಲಿ ಈ ಕಲ್ಲಿಗೆ ಸಪೋರ್ಟ್ ತೊಗೊತಾ ಇದೀವಿ ನೋಡಿ. ರೋಪ್ ಕಟ್ಟೋಕ್ಕೆ ಈ ಕಲ್ಲು ಯೂಸ್ ಮಾಡ್ತಾ ಇದೀವಿ. ಈ ಕಲ್ಲಿಂದ ಒಂದು ಸಪೋರ್ಟ್ ತೊಗೊತಾ ಇದೀವಿ. ತೋರಿಸಿ ಫೋಟೋ. ನೀಲಿ ಟೀ ಶರ್ಟ್ ಕೊಡು ನಂದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರಾಜಣ್ಣ ಒಂದು ಶರ್ಟ್ ಚೇಂಜ್ ಮಾಡ್ಕೊಂಡ್ರು. ಯಾಕಂತ ಹೇಳಿದ್ರೆ ಇದೇ ಬರೋದು ನೋಡಿ, ಎಕ್ಸ್ಪೀರಿಯನ್ಸ್ ವರ್ಸಸ್ ನಾನ್ ಎಕ್ಸ್ಪೀರಿಯನ್ಸ್ಡ್ಗೆ. ಆ ಶರ್ಟ್ ಅವ್ರು ಮುಂಚೆ ಹಾಕಿದ್ದು ಕಾಮೋಫ್ಲಾಜ್ ಇತ್ತು. ಇನ್ ಕೇಸ್ ಏನಾದರೂ ಇವ್ರು ಮಿಸ್ ಆದರೆ ಕಂಡಿಡಿಯೋಕೆ ಈಸಿ ಆಗಬೇಕು ಅಂದ್ಬಿಟ್ಟು ಬ್ರೈಟ್ ಬ್ಲೂ ಶರ್ಟ್ ಹಾಕ್ಕೊಂಡಿರೋದು. ಈಗ ಸದ್ಯಕ್ಕೆ ಸೇಫ್ಟಿ ಹಾಕ್ಕೊಂಡು ವಿತ್ ಹೆಲ್ಮೆಟ್ಟು ರೋಪ್ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಎಲ್ಲೆಲ್ಲಿ ಬಿತ್ತಿರ್ಬೋದು ಸಾಧ್ಯತೆಗಳೇನಿದೆ ಅದನ್ನು ನೋಡ್ತಾ ಇದ್ದೀವಿ. ಈಗ ಇಳಿದಿದ್ದಾರೆ ಅಣ್ಣ ಕೆಳಗೆ. ಕಾಣಿಸುತ್ತೆ ಇಲ್ಲಿ ನಡೀತಿರೋ ಮಾತುಕತೆ ಏನಂತ ಹೇಳಿದ್ರೆ, ಟಿ ವಿ ನ್ಯೂಸಲ್ಲೆಲ್ಲ ನೀವು ನೋಡಿರ್ಬೋದು, ಒಂದು ಬ್ಯಾಗ್ ಸಿಕ್ಕಿದೆ, ಆ ಹುಡುಗಂದೇ ಇರ್ಬೋದು ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಅದು ತುಂಬ ಹಳೆ ಬ್ಯಾಗು, ಮಿನಿಮಮ್ ಅಂದ್ರೆ ಒಂದು 3-4 ತಿಂಗಳು ಹಳೇದು ಅಂತ ಅಣ್ಣ ನೋಡಿದ ಮೇಲೆ ಅದನ್ನು ಕನ್ಫರ್ಮ್ ಮಾಡಿದರು. ಅಲ್ಲಿ ಅವ್ರ ಕಣ್ಣಿಗೆ ಏನು ಕಾಣ್ತಿದೆ ಅಂದ್ಬಿಟ್ಟು ಒಂದು ನಿಮಗೆ ಗ್ಲಿಮ್ಸ್ ತೋರಿಸ್ತೀನಿ.
ಹಾಂ ಹಾಂ ಆಯ್ತು ಬೇಡ ಬೇಡ ಹುಸೇನ್ ಗ್ರೀನ್ ಡ್ರಾಪ್ ಹೇಳ್ಕೊ ಹಂಗೆ ಇದನ್ನ ಬಿಳೆ ಹಂಗೆ ಲಾಕ್ ಮಾಡ್ತಾ ಇರೋ. ಅಲ್ಲಿ ಏನು ಝೂಮ್ ಮಾಡ್ತಾ ಇದ್ವಿ ಅಂದರೆ ಅಲ್ಲಿರೋ ಬ್ಯಾಗು ಆಮೇಲೆ ಅಲ್ಲಿರೋ ಒಂದು ಬೇರೆ ವಸ್ತುಗಳು ಏನೇನಿದೆ ಅಂದ್ಬಿಟ್ಟು ಫೋನಲ್ಲಿ ಒಂದು ವಿಡಿಯೋ ಝೂಮ್ ಮಾಡಿಬಿಟ್ಟು ತೆಕ್ಕೊತಾ ಇದ್ವಿ. ಅಲ್ಲಿ ಮಳೆ ಬರ್ತಾ ಇದೆ ನೋಡಿ, ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಮಳೆ. ಕೋತಿಗಳು ಬಂದವೆ ನೋಡಕ್ಕೆ, ಏನು ಕಿತ್ತಾಕ್ತವ್ರು, ಏನು ಮಾಡ್ತವ್ರು ಇವರು. ಅಲ್ಲ ಆ ಜಾಗಕ್ಕೆ ಹೋಗಿಲ್ಲ ಅಂತ ಸರ್. ಎಷ್ಟು ಲೂಸ್ ಬಿಟ್ಟಿದ್ದಲ್ಲ ಆಕಾಶ, ಒಬ್ಬ ಅರ್ಧ ಅಲ್ಲಿ ನೇತಾಕೊಂಡಿದ್ದ ಬದುಕಿದ್ದ ಅವನ ಅದೃಷ್ಟ. ಚಿರತೆ ಬೆಡ್ಡಲ್ಲಿ ಕ್ಯಾಪ್ಚರ್ ಆಗಿರೋದು. ಇನ್ನೊಂದು ತೋರಿಸಿದ್ದು ನಾಯಿ ಅಟ್ಯಾಕ್ ಮಾಡಿತ್ತಲ್ಲ ಅದು ನೋಡಿ. ನಾಯಿ ಒಂದ್ಸಲ ಅಟ್ಯಾಕ್ ಮಾಡಿದಾಗ ತೆಗೆದಿರೋದು, ಚಿರತೆ ಅಟ್ಯಾಕ್ ಮಾಡಿರೋದು. ಇವತ್ತಿನ ಕಾರ್ಯಾಚರಣೆ ಮುಗೀತು, ರಿಟರ್ನ್ ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಕಾರ್ಯಾಚರಣೆ ಮುಗ್ದಿದೆ. 40-50 ಅಡಿ ಹುಡುಕಿದ್ವಿ ಎಲ್ಲರೂ, ನಾನು ನಮ್ಮ ಟೀಮ್ ಎಲ್ಲರೂ. ಆದರೂ ಒಂದು 300 ಅಡಿ ಕೆಳಗೆ ಇಳಿಬೇಕಾಯ್ತು, ಟೈಮ್ ಓವರ್ ಆಗಿಬಿಡ್ತು. ಅದಕ್ಕೆ ಬೆಳಗ್ಗೆನೇ ಬಂದು 10 ಗಂಟೆಗೆ ಇಳಿದು ಹುಡುಕ್ತೀನಿ. ನಾಳೆ ನನ್ನ ಲಾಸ್ಟ್ ಟ್ರೈ. ನನ್ನ ಪ್ರಕಾರ ಆ ಹುಡುಗ ಇಲ್ಲಿ ನಮ್ಮ ಕಷ್ಟನ ಯಾರು ದಯವಿಟ್ಟು ಏನಾದ್ರು ಹುಡುಗಾಟಗಳಿಗೆ ಈ ಥರ ಮಾಡಿ ನಾವು ಪ್ರಾಣ ಒತ್ತೆ ಇಟ್ಟು ನೀವು ಟ್ರೈ ಮಾಡ್ತೀವಿ. ಈ ವಿಡಿಯೋ ಮೂಲಕ ಒಂದು ರಿಕ್ವೆಸ್ಟ್ ನಂದು, ಪ್ರಾಣ ಒತ್ತೆ ಇಟ್ಟು ತೈತಿ ನಾನು ಮದುವೆಗಿದ್ವಿ ಎಲ್ಲ ಬಿಟ್ಟು ಬಂದು ನಿಮ್ಮ ಈ ಥರ ಅಂತ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ. ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ಲ. ದಯವಿಟ್ಟು ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನನಗೆ ಅನಿಸುತ್ತೆ ಆದರೂ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ನಮ್ಮ ಕನ್ನಡಿಗರ ಮರ್ಯಾದೆ ಉಳಿಬೇಕಲ್ವ, ಅದಕ್ಕೋಸ್ಕರ ನಾನು ಎಲ್ಲ ನಾಳೆನೂ 300 ಅಡಿ ಇಳಿದು ಹುಡುಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅವನು ಎಲ್ಲಿದ್ದರೂ ಬದುಕಿದ್ರೆ ಸಾಕು, ಖುಷಿ ಆಯಿತು ನನಗೆ ಖುಷಿ ಆಗುತ್ತೆ. ಅವ್ನು ಸಾಯೋದು ಬೇಡ, ಬದುಕಿದ್ರೆ ತುಂಬ ಖುಷಿ ಪಡ್ತೀನಿ.